जय मंगलम जय नमः पार्वती शिव हर हर महादेव। सद्गुरुनाथ महाराज की जय। सकल साधु संत महाराज की जय। राजराजेश्वरी माता की जय। जय मंगलम जय नमः पार्वती शिव हर हर महादेव। श्री कृष्ण। हर चिदंबरमठाधीशं सिद्धारूढयतीश्वरम् शिष्यरूपेण बोधकं गुरुमाश्रये। यदङ्घ्रिकमलद्वन्द्वं तापत्रयनिवारणं शान्तेकपदं देवं सिद्धारूढमहां भजे। सिद्धारूढमहां भजे। ಪ್ರಾತಸ್ಮರಣೀಯರಾಗಿರುವ ಎನ್ನ ಸದ್ಗುರುಗಳ ಚರಣವನ್ನು ಹೃತ್ಕಮಲದಲ್ಲಿ ಧ್ಯಾನಿಸುತ್ತ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಸಿದ್ಧಾರೂಢಪ್ಪನವರಿಗೂ ಅವರ ಕರಕಮಲ ಸಂಜಾತರಾದ ಮೌನಯೋಗಿ ಗುರುನಾಥಾರೂಢರಿಗೂ ಅನಂತ ನನ್ನ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಜಗನ್ಮಾತೆ ಜಗಜ್ಜನನಿ ಆದಿಶಕ್ತಿ ಕಾಳಮ್ಮನ ಪಾದಕ್ಕೂ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಶ್ರೀಕೃಷ್ಣ ಪರಮಾತ್ಮನನ್ನು ಮೊದಲು ಮಾಡಿಕೊಂಡು ಶ್ರೀಮನ್ ನಿಜಗುಣ ಶಿವಯೋಗಿಗಳವರನ್ನು ಬಸವಾದಿ ಪ್ರಮತರನ್ನು ಮೊದಲು ಮಾಡಿಕೊಂಡು ಎಲ್ಲ ಋಷಿ ಮುನಿಗಳಿಗೆ ನನ್ನ ಅನೇಕ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಇಲ್ಲಿ ನೆರೆದಿರುವ ಎಲ್ಲ ಶರಣು ತಂದೆ ತಾಯಿಗಳಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಿಂದರಿಗೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ ಶಿವಸ್ವರೂಪಿಗಳೇ, ಪುಣ್ಯಾತ್ಮರೇ, ಮಹಾಲಿಂಗರಂಗರು ತಮ್ಮ ಪದ್ಯದಲ್ಲಿ ಯಾವುದು ಜ್ಞಾನ ಒಂದೇ ಸಾಕು ಮುಕ್ತಿಗೆ ಅನ್ನತಕ್ಕಂತಹ ಪದ್ಯದಲ್ಲಿ ಏನು ಹೇಳಿಕೊಂಡು ಬಂದಿರುವವರಾಗ್ಯಾರು ಅಂತ ಕೇಳಿದರೆ ಹಲವು ಕುಂಭದೊಳೊಬ್ಬ ಚಂದಿರ, ಹಲವು ಪ್ರತಿಬಿಂಬಗಳಾಗಿ ತೋರುತ್ತಿರುವಂತೆ ಹಲವು ಜೀವರ ಚಿತ್ತದೊಳು ಪ್ರತಿಬಿಂಬಿಸಿ ಹೊಳೆವ ಸಚ್ಚಿದ್ರೂಪ ನಿಶ್ಚಲ ತಾನೆಂಬ ಜ್ಞಾನ ಒಂದೇ ಸಾಕೋ ಮುಕ್ತಿಗೆ ಕೇಳ್ಕೊಂಡು ಬಂದಾರ ಪುಣ್ಯಾತ್ಮರೇ. ಹಲವು ಕುಂಭ ಅಂದ್ರೆ ನಮಗೆ ಗೊತ್ತಾಗಂಗಿಲ್ರಿ ಹಳ್ಳಿ ಮಂದಿ. ಕುಂಭ ಅಂದ್ರೆ ಏನು? ಹಲವು ಕುಂಭ ಅಂತ ಕೇಳಿದ್ರೆ ಕೊಡಗಳು. ಆಗ ಹಳ್ಳಿ ಮನೆಯೊಳಗೆ ಆಗಿನ ಕಾಲದಾಗ ತಾಮ್ರ ಕೊಡ, ಆಮೇಲೆ ಮಣ್ಣಿನ ಕೊಡ ಇವೆಲ್ಲ ಸಂಗ್ರಹ ಇದ್ದು ಎಲ್ಲರ ಮನೆಯೊಳಗೆ. ಹಂಗೆ ಹಲವು ಕೊಡದೊಳಗೆ ನೀರನ್ನು ತುಂಬಿಟ್ಟ ಬೆಳದಿಂಗಳದಾಗಿಟ್ರೆ ಅಲ್ಲಿ ಏನಕ್ಕತಿ ಅಂದ್ರೆ ಎಲ್ಲ ಕೊಡದೊಳಗೆ ಚಂದ್ರ ಕಾಣಿಸ್ತಾನಲ್ಲಿ. ಒಬ್ಬ ಚಂದ್ರ ಎಲ್ಲ 10 ಕೊಡಗಳದಾಗ ಕಾಣಿಸ್ತಾನ. ಅಂದ ಬಳಿಕ ಪರಮಾತ್ಮ ಒಬ್ಬನೇ ಅದಾನ. ಪರಮಾತ್ಮ ನಾವು ಹೆಸರು ಇಟ್ಟುಕೊಂಡದ್ದು ಇವೆಲ್ಲ ಆ ದೇವರು ಕಲ್ಲಪ್ಪ, ಮಲ್ಲಪ್ಪ, ಕರಿಯವ್ವ, ಕಾಟವ್ವ, ದುರ್ಗವ್ವ, ದ್ಯಾಮವ್ವ ಅಂತೇಳಿ ನಾವು ನಮ್ಮ ಜಾತಿಗೆ ಯಾವ ಬರ್ತಾವಲ್ಲ ಅವ ಹೆಸರು ಇಟ್ಟುಕೊಂಡದ್ದು ದೇವ್ರುಗಳು.
ಒಬ್ಬನೇ ಅಲ್ಲ, ಒಬ್ಬನೇ ಶಿವ. ಅವ್ರು ಮುಸಲ್ಮಾನರು ಏನು ಮಾಡ್ತಾರೋ ತಮ್ಮ ಜಾತಿನೇ ಬಿಡಂಗಿಲ್ಲ ಅವರು, ಅಲ್ಲ ಒಬ್ಬ. ಹೀಗಿರುವಾಗ ಈ ಹಲವು ಕೊಡದೊಳಗೆ ಪ್ರತಿಬಿಂಬ ಬೀಳುತ್ತಿರತಕ್ಕಂಥ ಒಬ್ಬ ಚಂದಿರ, ನಾವು ಇರಿವಿ 84 ಲಕ್ಷ ಜೀವರಾಶಿಗಳು ಏನದೀವಲ್ಲ, ಎಲ್ಲರಲ್ಲಿ ಪರಮಾತ್ಮ ಒಬ್ಬನೇ ಅದಾನ. ಒಟ್ಟ ಒಬ್ಬ ಪರಮಾತ್ಮನೇ ಒಬ್ಬನ ಅದಾನ ಎಲ್ಲರೊಳಗ. ಅದಕ್ಕೆ ಹೇಳ್ಕೊಂಬಂದ್ರು, ಹಲವು ಕುಂಭದೊಳೊಬ್ಬ ಚಂದೀರ ಹಲವು ಪ್ರತಿಬಿಂಬಗಳಾಗಿ ತೋರುತ್ತಿರುವಂತೆ. ಪ್ರತಿಬಿಂಬಾಗಿ ತೋರಕತ್ತೇವ. ನಿನ್ನಲ್ಲಿಯೂ ಕಾಣಿಸ್ತಾನ, ನನ್ನಲ್ಲಿಯೂ ಅದಾನ, ಆ ಅಕ್ಕನಲ್ಲಿಯೂ ಅದಾನ, ಅಣ್ಣನಲ್ಲಿಯೂ ಅದಾನ, ಪ್ರಾಣಿ ಪಕ್ಷಿಗಳಲ್ಲಿಯೂ ಅದಾನ, ಸರ್ವತ್ರಲ್ಲೇ ತುಂಬಿಕೊಂಡಾನ ಪರಮಾತ್ಮ. ಆದ್ರೆ ಒಬ್ಬ ಹೆಂಗೆ ಚಂದ್ರ ಒಬ್ಬ ಕೊಡದೊಳಗೆ ಕಾಣಿಸ್ತಾನಲ್ಲ ಪುಣ್ಯಾತ್ಮರೇ, ಅದರಂತೆ ಪರಮಾತ್ಮ ಒಬ್ಬನೇ ಅದಾನ, ಆತ್ಮ ಒಬ್ಬ ಅದಾನ. ಹೀಗಿರುವಾಗ ಎಲ್ಲರಲ್ಲಿ ತೋರ್ತಾನ, ನಾವು ನೋಡು ಕಣ್ಣು ಮಾತ್ರ ಬೇಕು. ಇಲ್ಲಿ ನನ್ನ ಕಣ್ಣಿಗೆ ತೋರಿಸ್ತಾನಲ್ಲ, ನಿಮ್ಮಲ್ಲಿಯೂ ಅವ ಕಾಣಿಸ್ಬೇಕು. ಸರ್ವತ್ರಲ್ಲೂ ಪರಮಾತ್ಮನನ್ನು ನೋಡುದು, ಎಲ್ಲೆಲ್ಲೂ ಪರಿಪೂರ್ಣವಾಗಿ ತುಂಬಿಹುದು. ಬಲ್ಲವರ ಹೃದಯದೊಳಗೆ ಉಲ್ಲಾಸವಾಗಿರುತ್ತ ಸಲ್ಲಲಿತ ಗುರುರಂಗ ನೆನೆಸಿರಾಜಿಪ್ಪುದು. ಎಷ್ಟು ಸುಂದರವಾದಂಥ ಪದ್ಯಗಳನ್ನು ಹೇಳ್ಯಾರ ಮಹಾಲಿಂಗರಂಗರು. ಪುಣ್ಯಾತ್ಮರೇ, ಎಲ್ಲೆಲ್ಲಿ ಪರಿಪೂರ್ಣವಾಗಿ ತುಂಬಿಕೊಂಡಾನಿಲ್ರಿ, ಅದೇ ಪರಮಾತ್ಮ ನಾನಿದ್ದೇನೆ, ನನ್ನಲ್ಲಿಯೂ ಅಮಾದಾನ, ನಿನ್ನಲ್ಲಿಯೂ ಅಮಾದಾನ, ಸರ್ವತ್ರಲ್ಲಿಯೂ ಅಮಾದಾನ. ಹಿರಣ್ಯಕಶ್ಯಪಗ ಪ್ರಹ್ಲಾದ ಕೇಳಿದಾಗ, ಹಿರಣ್ಯಕಶ್ಯಪ ಕೇಳಿದಾಗ ಪ್ರಹ್ಲಾದ ಏನಂದ? ಎಲ್ಲೇದಾನ ನಿನ್ನ ಹರಿಯತ್ತ ಗರ್ಜಿಸಿದಾಗ ಎಲ್ಲ ಕಡೆ ತುಂಬಿಕೊಂಡಾನ ನನ್ನ ಹರಿ ಅಂದವ ಪ್ರಹ್ಲಾದ. ಅಂದಾಗ ಈ ಉಕ್ಕಿನ ಕಂಬದಲ್ಲಿ ಅದಾನೇನತ್ತ ಕೇಳಿದವ ಕಶ್ಯಪ. ಓಹೋ, ಅಲ್ಲೂ ಅದಾನಂದ, ಎಲ್ಲ ಕಡೆ ಅದಾನ ಬಿಡು. ಹೌದು, ಎಲ್ಲೆಲ್ಲಿಯೂ ಪರಿಪೂರ್ಣವಾಗಿ ತುಂಬಿಕೊಂಡಾನ. ಹಂಗಾದ್ರೆ ನೋಡು ನತ್ತೇಳಿ ಗದಾ ತುಗಂದು ಬಡದಾಗ ಅಲ್ಲಿ ನರಸಿಂಹನ ಅವತಾರವನ್ನು ತೋರಿಸಿದ, ಅವನ ಸಂಹಾರ ಮಾಡಿದ ಅಂಥೇಳಿ ಕತಿ ಬರ್ತೈತೆ ಪುಣ್ಯಾತ್ಮರೇ. ಪರಮಾತ್ಮ 108 ಇಲ್ಲ, ಒಬ್ಬನೇ ಒಬ್ಬದಾನ. ಒಬ್ಬ ಪರಮಾತ್ಮ, ಅನೇಕ ನಾಮಗಳು ಅವನಿಗೆ ಬೇಕಾದ ಕರಿಬಹುದು. ಶಿವ ಅನ್ನಬಹುದು, ಹರಿ ಅನ್ನಬಹುದು, ಕಾಳಮ್ಮ ಅನ್ನಬಹುದು, ದುರ್ಗಮ್ಮ ಅನ್ನಬಹುದು, ಏನು ತಗೋತಿತ್ತು, ಕರೆ ಮಾತ್ರ ಒಬ್ಬ. ಅದಕ್ಕಾಗಿ ಪುಣ್ಯಾತ್ಮರೇ, ನಾವು ಸರ್ವತ್ರಲ್ಲಿಯೂ ಪರಮಾತ್ಮನನ್ನು ಕಾಣೋನು, ಎಲ್ಲರೂ ಅಲ್ಲಿ ಕಾಣೋನು, ಪ್ರಾಣಿ ಪಕ್ಷಿಗಳಲ್ಲಿಯೂ ಕಾಣೋನು. ಕಂಡರ ಏನಕ್ಕತಿ ಅಂತ ಕೇಳಿದ್ರೆ ಭೇದ ಭಾವ ಇರ್ಲಿಕ್ಕೆ ತಾನ ಜ್ಞಾನ ಆಕ್ಕತಿ. ನಾನೇ ಅಲ್ಲಿ ಅದನ್ನಲ್ಲ, ನಾ ಅಲ್ಲಿ ಅದನ್ನ ಅಂದಗಳೇ ನಾನು ಅಲ್ಲೇ ಅದನ್ನಲ್ಲ. ಈ ಭಾವ ನಮ್ಮಲ್ಲಿ ಬರಬೇಕು, ಬಂದಾಗ ಜ್ಞಾನ ಆಕ್ಕತಿ. ಇಲ್ಲಂದ್ರೆ ನೀ ಬೇರೆ ನಾ ಬೇರೆ ಅಂತಂದ್ರೆ ಎಂದೂ ಜ್ಞಾನ ಆಗಂಗಿಲ್ಲ ಪುಣ್ಯಾತ್ಮರೇ. ಇವೆರಡು ತೊದಲ ನುಡಿಗಳನ್ನು ಗುರುಚರಣಕ್ಕಿಟ್ಟ ಮುಗಿಸ್ತಾ ಇದ್ದೀನಿ. ತತ್ಸತ್ಪರ ಬ್ರಹ್ಮನೇ ನಮಃ. ಹರಿ ಓಂ.